ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ತರಕಾರಿ ತಗೊಳ್ಳುವಾಗ ಯಾರೋ ನೋಡದೆ ಬೀಳಿಸಿ ಹೋಗ್ಬಿಟ್ರು ಅಪ್ಪ, ಆಗ ಹೀಗಾಗಿದೆ ಎಂದಳು ಪೂರ್ಣ ತನ್ನ ಸ್ಕೂಟಿಗೆ ತೆರೆಚಿದ್ದನ್ನು ನೋಡಿ ಒಳಬಂದು ಕೇಳಿದ ಗಿರಿಧರ್ ಅವರಿಗೆ. ಆಗ ತಾನೇ ಆಫೀಸಿನಿಂದ ಬಂದರವರು. ಹೌದಾ, ಹುಷಾರು ಪೂರ್ಣ, ಇದನ್ನ ನಾಳೆ ಸರಿ ಮಾಡಿಸು ಎಂದರು ಗಿರಿಧರ್. ಸರಿಯಪ್ಪ, ಇವತ್ತು ನನಗೆ ಒಂದು ಆರ್ಡರ್ ಸಿಕ್ಕಿದೆ ಅಪ್ಪ, 300 ಲಡ್ಡು ನಾಳೆ ಸಂಜೆ ಬೇಕಂತೆ ಎಂದವಳು ಅಂದು ತನಗೆ ಸಿಕ್ಕಿದ್ದ ಆರ್ಡರ್ ಬಗ್ಗೆ ಹೇಳಲು ಶುರು ಮಾಡಿದಳು ಕುಳಿತು. ಹೌದಾ ಅಕ್ಕ, ಹಾಗಾದರೆ ಈ ಬಾರಿನಾದರೂ ನನಗೆ ಫೋನ್ ಕೊಡಿಸ್ತೀಯಾ ಕೇಳಿದ ಜಗದೀಶ್ ತಟ್ಟನೆ ಅವಳ ಮುಂದೆ ಬಂದು ಕುಳಿತು. ಅದೆಲ್ಲ ಏನೂ ಇಲ್ಲ, ನನಗೆ ಈ ಕನ್ನಡಕ ಸರಿ ಮಾಡಿಸು ಮೊದಲು, ದೂರದಲ್ಲಿ ಸರಿಯಾಗಿ ಕಾಣ್ತಿಲ್ಲ ಎಂದರು ಲಕ್ಷ್ಮಜ್ಜಿ. ಇಲ್ಲ ಇಲ್ಲ, ನನಗೆ ಫೋನ್ ಎಂದ ಜಗದೀಶ್. ನನಗೆ ಕನ್ನಡಕ ಎಂದಿತು ಅಜ್ಜಿ. ಅಯ್ಯೋ, ನೀವಿಬ್ಬರು ಸ್ವಲ್ಪ ಸುಮ್ಮನಿರ್ತೀರಾ? ನಿನಗೆ ಫೋನ್, ಅಜ್ಜಿ ನಿನಗೆ ಕನ್ನಡಕ, ಎರಡಕ್ಕೂ ದುಡ್ಡು ಅಡ್ಜಸ್ಟ್ ಆದಮೇಲೆ ಕೊಡಿಸ್ತೀನಿ ಎಂದಳು ಒಂದೇ ಮಾತಿಗೆ. ಹೌದು, ಪೂರ್ಣ ಹೇಳಿದ ಮೇಲೆ ಮುಗೀತು ಎಂದರು ಗಿರಿಧರ್. ಅವಳು ಮನೆಗೆ ಬಂದಾಗಿನಿಂದ ಏನೂ ತಿಂದಿಲ್ಲ ಇನ್ನು, ಅದನ್ನು ಕೇಳೋದು ಬಿಟ್ಟು ಫೋನ್ ಅಂತೆ ಕನ್ನಡಕ ಅಂತೆ, ಅಡುಗೆ ಮನೆಯಿಂದಲೇ ಎಂದರು ವರುಣ ಎಲ್ಲರಿಗೂ ಗದರುವಂತೆ. ಅದನ್ನು ವಿಚಾರಿಸ್ಕೊಳ್ಳೋದಕ್ಕೆ ನೀನು ಇದೆಯಲ್ಲ ಅಮ್ಮ ಎಂದ ಪೂರ್ಣ ಎದ್ದು ಅಡುಗೆ ಮನೆಗೆ ಬಂದು ಅವರ ಕೊರಳು ಬಳಸಿದಳು ಹಿಂದಿನಿಂದ. ಹಾಂ ಸರಿ, ಹೋಗು, ಮುಖ ತೊಳ್ಕೊಂಡು ಬಾ, ಮೊದಲು ಟೀ ಕೊಡ್ತೀನಿ ಎಂದರು ಅವಳ ಕೆನ್ನೆ ಹಿಡಿದು. ಸರಿ ಅಮ್ಮ ಎಂದವಳು ತನ್ನ ಕೋಣೆಗೆ ನಡೆದಳು. ಕಿಟಕಿಯಲ್ಲಿ ಕಂಡ ತನ್ನ ಸ್ಕೂಟಿ ನೋಡಿ ಭಾರ್ಗವ್ ನೆನಪಾದ ತಕ್ಷಣ ಅವರನ್ನು ತಪ್ಪಾಗಿ ತಿಳ್ಕೊಂಡು ಏನೇನೋ ಅಂದುಬಿಟ್ಟೆ. ಸಾರಿ ಕೇಳೋದಕ್ಕೂ ಅವರು ಯಾರು ಅಂತ ಗೊತ್ತಿಲ್ಲ, ಆದರೆ ಇನ್ನೊಂದು ಸರಿ ಕಣ್ಣಿಗೆ ಬಿದ್ದರೆ ಅಂತ ನನಗೆ ಧಮಕಿ ಹಾಕಿದ್ನಲ್ಲ ಅವನಿಗೆ ಸಾರಿ ಕೇಳೋದು ಬೇಡ, ಎಲ್ಲ ಅಲ್ಲಿಗೆ ಸಮ. ಬೆಳಗ್ಗೆ ಅವರಿಗೆ ಹೊಡಿತಿದ್ದ, ಈಗ ನನ್ನ ಸ್ಕೂಟಿ ಬೀಳಿಸಿ ಹೋದ. ವಿಚಿತ್ರ ಮನುಷ್ಯ, ಇಷ್ಟೊಂದು ಅಹಂಕಾರ ಇರೋ ಮನುಷ್ಯನ ನೋಡಿರಲಿಲ್ಲ ನಾನು. ಅವನು ಹೇಳಿದಾಗೆ ಮತ್ತೆ ನಾನು ಅವನ ಕಣ್ಣಿಗೆ ಬೀಳೋದೇ ಬೇಡ ಎನ್ನುತ್ತಾ ಟವಲ್ ಹಿಡಿದವಳು, ಅಲ್ಲಲ್ಲ ಅವನೇ ನನ್ನ ಕಣ್ಣಿಗೆ ಬೀಳೋದು ಬೇಡ ಎಂದುಕೊಂಡು ಅವನ ನೆನಪನ್ನು ಅಲ್ಲಿಗೆ ಬಿಟ್ಟವಳು ಮುಖ ತೊಳೆದು ಎಲ್ಲರ ಜೊತೆ ಬೆರೆತಳು. ಇದೇನು, ಮನೆ ಮುಂದೆ ಪೊಲೀಸ್ ಜೀಪ್ ನಿಂತಿದೆ? ಕಾರಿನಿಂದ ಇಳಿಯುತ್ತಿದ್ದಂತೆ ಮನೆಯ ಮುಂದೆ ನಿಂತಿದ್ದ ಪೊಲೀಸ್ ಜೀಪ್ ನೋಡುತ್ತಾ ಎಂದುಕೊಂಡ ಭಾರ್ಗವ್ ಮುಂದೆ ಬಂದ. ಗೊತ್ತಿಲ್ಲ ಅಣ್ಣ, ಜೀಪ್ ನೋಡುತ್ತಾ ಎಂದ ಕಂಟಿ ಅವನ ಜೊತೆಯೇ ನಡೆದ. ಮನೆಯ ಒಳ ಬಂದಾಗ ಹಾಲ್ನಲ್ಲಿ ಕಂಡಿದ್ದ ಇನ್ಸ್ಪೆಕ್ಟರ್ ಶಶಿಕುಮಾರ್. ಅವನ ಮುಖ ಬೆಳಗ್ಗೆ ತಿಂದ ಭಾರ್ಗವ್ನ ಕೈ ಹೊಡೆತಕ್ಕೆ ಊದಿಕೊಂಡಿತ್ತು ಆಗಲೇ. ಅವನನ್ನು ನೋಡುತ್ತಿದ್ದಂತೆ ಭಾರ್ಗವ್ ಮುಷ್ಟಿ ಬಿಗಿದ ನಿಂತಲ್ಲಿಯೇ. ಅವನೆದುರಿಗೆ ಶರಾವತಿ ಮತ್ತು ಆಯುಷ್ ಕುಳಿತಿದ್ದರು. ಅವರು ತನಗೆ ಬರಲು ಹೇಳಿದ್ದು, ಜೊತೆಗೆ ಅವರ ಮುಖದ ಭಾವ ನೋಡಿ ಏನೋ ಇದೆ ಎಂಬ ಅನುಮಾನ ಮೂಡುತ್ತಿದ್ದಂತೆ ಕೋಪ ನಿಯಂತ್ರಿಸಿಕೊಂಡು ಎಡಗೈಯನ್ನು ಜೇಬಿನಲ್ಲಿ ಇಟ್ಟುಕೊಂಡು ಮುಂದೆ ಬಂದವ ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತ. ಯಾರಂತಲೂ ನೋಡದೆ ಎದೆ ಉಬ್ಬಿಸಿ ನಡೆಯುವ ಅವನ ಧೈರ್ಯ, ಹೆದರದ ಚೂಪು ನೋಟ, ಅವನ ಗಾಂಭೀರ್ಯ ನೋಡಿಯೇ ಶಶಿಕುಮಾರ್ ಹೆದರಿ ಕೈಮುದುರಿ ಕುಳಿತ. ಅವ್ರ ಜೊತೆ ಮಾತಾಡ್ಕೊಂಡು ಬಾ ಅಂತ ಕಳಿಸಿದ್ದೆ ನಾನು ನಿನ್ನನ್ನು, ಹೊಡೆದಾಡ್ಕೊಂಡು ಬಾ ಅಂತ ಅಲ್ಲ. ಅವ್ರ ಮೇಲೆ ಯಾಕೆ ಕೈ ಮಾಡಿದೀಯಾ ಕೋಪದಿಂದ ಭಾರ್ಗವನನ್ನೇ ನೋಡುತ್ತಾ ಕೇಳಿದರು ಶರಾವತಿ ನೇರವಾಗಿ. ಅವ ಮಾತ್ರ ತನ್ನ ನೋಟವನ್ನು ಪಕ್ಕದ ಸೋಫಾದಲ್ಲಿ ಕುಳಿತಿದ್ದ ಶಶಿಕುಮಾರ್ ಮೇಲೆ ನೆಟ್ಟಿದ್ದ. ನಾನು ಮಾತಾಡೋಕೆ ಅಂತಾನೆ ಹೋಗಿದ್ದೆ ಅಮ್ಮ, ಆದರೆ ಏನು ಮಾಡಲಿ, ಇನ್ಸ್ಪೆಕ್ಟರ್ ನನಗೆ ಕೈ ಎತ್ತೋ ಹಾಗೆ ಮಾಡಿಬಿಟ್ರು ಎಂದ ಈಗಲೂ ಶಶಿಕುಮಾರ್ನನ್ನೇ ನೋಡುತ್ತಾ. ಶರಾವತಿಯವರ ಮಾತಿನಿಂದ ಗೊತ್ತಾಗಿತ್ತವನಿಗೆ ಶಶಿಕುಮಾರ್ ಏನೋ ಸುಳ್ಳು ಹೇಳಿದ್ದಾನೆಂದು. ಅದು ನಿಜವೂ ಹೌದು. ಆ ಸಂಜೆ ಶರಾವತಿಯವರನ್ನೇ ಹುಡುಕಿ ಮನೆಗೆ ಬಂದ ಶಶಿಕುಮಾರ್, ನಿಮ್ಮ ಮಗ ಮಾತನಾಡಲು ಬಂದು ಹೊಡೆದು ಹೆದರಿಸಿದ್ದಾನೆ ನೋಡಿ ಎಂದು ಸುಳ್ಳೇ ಹೇಳಿದ್ದ ಅವರ ಮುಂದೆ. ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡಬಾರ್ದು ಅಂತ ಗೊತ್ತಿಲ್ವಾ ಭಾರ್ಗವ್ ನಿನಗೆ? ಅವನನ್ನೇ ಉರಿಗಣ್ಣಿನಿಂದ ನೋಡಿ ಕೇಳಿದರು ಶರಾವತಿ. ಅವರ ಮಾತಿಗೆ ಅವರತ್ತ ತಿರುಗಿ ಹಿಂದೆ ಬೆನ್ನು ಆನಿಸಿ ಹಾಯಾಗಿ ಕುಳಿತವ. ಹೌದಾ, ಆದರೆ ಬೆಳಗ್ಗೆ ಇವರು ಇದ್ದಿದ್ದ ರೀತಿ ನೋಡಿದ್ರೆ ನನಗೆ ಅವರು ಇನ್ಸ್ಪೆಕ್ಟರ್ ಅಂತ ಅನ್ನಿಸ್ಲೇ ಇಲ್ವಲ್ಲ ಎಂದ ಅಣಕಿಸುವಂತೆ ಸಹಜವಾದ ಮಾತುಗಳಲ್ಲಿ. ಮೇಡಮ್, ಇನ್ಮುಂದೆ ನಿಮ್ಮ ಟ್ರಾನ್ಸ್ಪೋರ್ಟ್ಗೆ ಯಾವ ತೊಂದರೆನೂ ಆಗೋದಿಲ್ಲ ಮೇಡಮ್ ಎಂದ ಶಶಿಕುಮಾರ್ ಈಗಲೂ ಹೆದರಿದ್ದ. ತನ್ನ ಮಾನ ಉಳಿಸಿಕೊಳ್ಳಲು ಬಂದಿದ್ದ ಅವ. ಅಲ್ಲದೆ ಭಾರ್ಗವ್ ಮತ್ತು ಆಯುಷ್ ಅವಳಿ ಜವಳಿ, ಅದರಲ್ಲಿ ಭಾರ್ಗವ್ ಹೇಗೆ ಎಂದು ಕೇಳಿ ತಿಳಿದುಕೊಂಡೇ ಬಂದಿದ್ದವ ಸುಳ್ಳು ಕತೆ ಕಟ್ಟಿದ್ದ ಅವರ ಮುಂದೆ. ಅವನ ಪರವಾಗಿ ನಾನು ನಿಮಗೆ ಸಾರಿ ಕೇಳ್ತೀನಿ ಇನ್ಸ್ಪೆಕ್ಟರ್ ಎಂದರು ಶರಾವತಿ. ಅವರು ಕ್ಷಮೆ ಕೇಳಿದ್ದನ್ನು ನೋಡಿ, ಮೇಡಮ್ ಅದು ಎಂದು ಸತ್ಯ ಹೇಳಲು ಬಂದ ಕಂಟಿಯನ್ನು ತನ್ನ ಎಡಗೈ ತೋರಿಸುತ್ತಾ, ಕಂಟಿ ಎಂದು ಸುಮ್ಮನಿರಿಸಿದ ಭಾರ್ಗವ್ ಶಶಿಕುಮಾರ್ನನ್ನೇ ದಿಟ್ಟಿಸುತ್ತಿದ್ದ.
ಅವನ ನೋಟಕ್ಕೆ ಹೆದರಿದ ಶಶಿಕುಮಾರ್, ಪರವಾಗಿಲ್ಲ ಮೇಡಮ್, ನಾನಿನ್ನು ಬರ್ತೀನಿ ಎಂದು ಕೈ ಮುಗಿದು ಮೇಲೆದ್ದ. ಅವನನ್ನೇ ನೋಡುತ್ತಿದ್ದ ಭಾರ್ಗವ್, ಏಯ್ ಅಮಾವಾಸ್ಯೆ ಚಂದ್ರ ಎಂದು ಕರೆದ ತನ್ನದೇ ಗತಿಯಲ್ಲಿ. ಅವನ ಆ ಗಟ್ಟಿ ಧ್ವನಿಗೆ ಹೆದರಿ ನಿಂತ ಶಶಿಕುಮಾರ್ ಅವನತ್ತ ತಿರುಗಿದ ನಿಧಾನವಾಗಿ. ನಾಳೆ ಒಂದು ಪಾರ್ಟಿ ಇದೆ, ಸೊ ನೀನು ಬಾ ಎಂದು ಕರೆದ ಅವನನ್ನೇ ದಿಟ್ಟಿಸುತ್ತ. ಓಕೆ ಸರ್, ಹೆದರುತ್ತಲೇ ಎಂದ ಶಶಿಕುಮಾರ್ ತಲೆ ಆಡಿಸಿದ. ಹಾಗೇ ನಿನ್ನಿಂದ ಒಂದು ಕೆಲಸ ಆಗಬೇಕು ಎಂದ ಅವನನ್ನೇ ನೋಡುತ್ತ. ಹೇಳಿ ಸರ್ ಎಂದ ಶಶಿಕುಮಾರ್ ತಲೆಬಾಗುತ್ತ. ಕಂಟಿ, ಇವನಿಗೆ ಆ ಕಾರ್ ನಂಬರ್ ಕೊಡು, ಹಾಗೆ ಆ ಕಾರ್ ಡ್ರೈವರ್ಗೆ ಏನು ಮಾಡಬೇಕು ಅಂತಾನೂ ಹೇಳು ಎಂದವ ದಾರಿಯಲ್ಲಿ ಆ ತರಕಾರಿ ಗಾಡಿಗೆ ಗುದ್ದಿ ಹೋದ ಕಾರಿನ ಬಗ್ಗೆ ಮಾತನಾಡುತ್ತಿದ್ದ. ಅದು ಕುಳಿತು ಕೇಳುತ್ತಿದ್ದ ಶರಾವತಿ ಮತ್ತು ಆಯುಷ್ಗೆ ಅರ್ಥವಾಗಲಿಲ್ಲ. ಓಕೆ ಸರ್ ಎಂದ ಶಶಿಕುಮಾರ್ ನಡೆದ ಅಲ್ಲಿಂದ. ಬರ್ತಿದ್ದ ಹಾಗೇನೆ ನಿನ್ನ ಆಟಗಳನ್ನ ಶುರು ಮಾಡಿಕೊಂಡೆ ಅಲ್ವಾ ನೀನು? ಇದಕ್ಕೆ ಆಯು ನಾನು ಹೇಳಿದ್ದು ಇವನು ನಮ್ಮ ಜೊತೆ ಆಫೀಸ್ಗೆ ಬರೋದು ಬೇಡ ಅಂತ ಎಂದರು ಶರಾವತಿ ಕೋಪದಿಂದ ಭಾರ್ಗವನನ್ನೇ ನೋಡುತ್ತ. ಬಂದಿಲ್ಲವಲ್ಲ ನಾನೇನು, ನೀವು ಹೇಳ್ದಾಗೇನೆ ಫಾರಿನ್ ಬ್ರಾಂಚನ್ನೇ ನೋಡ್ಕೋತಿದ್ದೀನಿ ಎಂದವ ತನ್ನ ಅಹಮ್ಮನ್ನು ಕೊಂಚವೂ ಇಳಿಸದವ. ಅಣ್ಣ, ಪಾರ್ಟಿ ಯಾಕೆ ಕೇಳಿದ ಆಯುಷ್ ಮಾತು ಮರೆಸಲು. ಗೊತ್ತವನಿಗೆ ಇಬ್ಬರೂ ವಾದಕ್ಕೆ ನಿಂತರೆ ಹಿಂದೆ ಸರಿಯುವುದಿಲ್ಲ ಎಂದು. ಮೇಲೆದ್ದು ನಿಂತ ಭಾರ್ಗವ್ ತನ್ನ ಕೋಟ್ ಬಿಚ್ಚುತ್ತ, ನಾನು ಫಾರಿನಿಂದ ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಾಗಿಲ್ಲ ಆಯು. ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಾದ ಹಂಚಿಬಿಟ್ರೆ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಬಂದಿದ್ದಾನೆ ಅಂತ ಹೇಗೆ ಗೊತ್ತಾಗಬೇಕು ಜನಕ್ಕೆ? ಅದಕ್ಕೆ ಈ ಪಾರ್ಟಿ ಎಂದು ಮೆಟ್ಟಿಲತ್ತ ನಡೆದ ತನ್ನ ಕೋಣೆಗೆ ಹೋಗಲು. ತಪ್ಪು ಮಾಡ್ತಿದ್ಯಾ ಭಾರ್ಗವ್ ನೀನು? ಕೂಗಿದರು ಶರಾವತಿ ಅವನನ್ನೇ ನೋಡುತ್ತ. ಹಾಂ ಗೊತ್ತು, ತಿರುಗಿ ನೋಡದೆ ಎಂದವ ನಡೆದೇ ಬಿಟ್ಟ. ಅಮ್ಮ, ನೀವು ಟೆನ್ಷನ್ ತಗೋಬೇಡಿ ಅವನ ಬಗ್ಗೆ ಎಂದ ಆಯುಷ್ ಕೋಪಗೊಂಡ ಶರಾವತಿಯವರನ್ನು ಸಮಾಧಾನಿಸುತ್ತ. ನೋಡ್ತಿದ್ದೀಯಲ್ಲ ಆಯುಷ್, ಅವನ ಆ್ಯಟಿಟ್ಯೂಡ್ನ, ಇದೇ ನನಗೆ ಆಗದೇ ಇರೋದು ಎಂದರು ಕೋಪದಲ್ಲೇ. ಅಮ್ಮ, ಅಣ್ಣ ಏನೂ ತಪ್ಪು ಮಾಡಿರೋದಿಲ್ಲ, ಇನ್ನು ಆ ಇನ್ಸ್ಪೆಕ್ಟರ್ ಮಾತಾಡೋದನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನೋ ವಿಷಯ ಇದೆ ಅಂತ ಎಂದ ಆಯುಷ್ ಭಾರ್ಗವನ ಪರವಹಿಸಿ. ಅವನು ಮಾಡೋದಕ್ಕೆಲ್ಲ ನೀನು ಪರ ವಹಿಸ್ಕೋತೀಯ ಎಂದ ಶರಾವತಿಯವರು ಮೇಲೆದ್ದು ಕೋಣೆಗೆ ನಡೆದು ಬಿಟ್ಟರು. ಅಲ್ಲಿಯೇ ನಿಂತಿದ್ದ ಕಂಟಿ ಹೊರ ಹೋಗಲು ತಿರುಗಿದ. ಇನ್ನು ಆಯುಷ್ ಅವನನ್ನು ಹಿಡಿಯುವನೆಂದು. ಅವನೆಣಿಕೆಯಂತೆ ಕಂಟಿ ಎಂದು ಕರೆದ ಆಯುಷ್ ಇನ್ನೂ ಸತ್ಯ ತಿಳಿಯದೇ ಇರುವುದಿಲ್ಲ. ಇವನಿಗೆ ಗೊತ್ತಾದ ಸತ್ಯ ಶರಾವತಿಯವರ ಕಿವಿಗೆ ಬೀಳದೇ ಇರುವುದಿಲ್ಲ. ಸತ್ಯ ಗೊತ್ತಾದ ಮೇಲೂ ಅವರು ಭಾರ್ಗವನ ಜೊತೆ ಮಾತನಾಡುವವರಲ್ಲ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.